ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ಸಂಡೇ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ನೋ ಹಾಗಿದ್ರೆ, ಸ್ಪೆಷಲಿ ಬ್ಯಾಚುಲರ್ಸ್ಗೆ ಒಳ್ಳೆ ಪಾರ್ಟಿಗೆ ಒಂದು ಸ್ಟಾರ್ಟರ್ಸ್ ಬೇಕು ಅನ್ನೋ ಹಾಗಿದ್ರೆ ಈ ಮಿಲ್ಕ್ ಚಿಕನ್ ಮಾಡ್ಕೊತೀನಿ. ಇದಕ್ಕೆ ಮೂರೇ ಇಂಪಾರ್ಟೆಂಟ್ ಪದಾರ್ಥಗಳು ಬೇಕು. ನಾನು ಹೇಗೆ ತಮ್ಮನೇನಲ್ಲಿ ಹಾಕಿದ್ದೀನೋ ಹಾಗೇ ಹೇಳ್ತಾ ಹೋಗ್ತೀನಿ, ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ. ಬೇಗ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮತ್ತು ನಮಗೆ ಹೇಳಿ ಹೇಗಿತ್ತು ಅಂತ. ಇದಕ್ಕೆ ಬೇಕಾಗಿರೋದು 1/2 ಲೀಟರ್ ನಂದಿನಿ ಹಾಲು, ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ, ಒಂದು 6ರಿಂದ 7 ಅಂತ ಇಟ್ಕೋಬೋದು, ಮತ್ತು ಒಂದು ನಿಂಬೆಹಣ್ಣು, ಒಂದು ಸ್ವಲ್ಪ ಅರಿಶಿನ, ಒಂದು ಕೊತ್ತಂಬರಿ. ಕರಿಬೇವು ಮತ್ತು ಕೊತ್ತಂಬರಿ ಇಲ್ಲದೆ ಹೋದ್ರೂ ನಡೆಯುತ್ತೆ. ಹಾಲು, ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು, ಇದ್ರ ಜೊತೆಗೆ 1/2 kg ಚಿಕನ್ ತೊಗೊಂಡಿದ್ದೀನಿ. ನೀವು 1/2 kg ಚಿಕನ್ ಹಾಕಿದ್ರು 1/2 ಲೀಟರ್ ಹಾಲೇ ಹಾಕಿ, 1 kg ಚಿಕನ್ ಹಾಕಿದ್ರು 1/2 ಲೀಟರ್ ಹಾಲೇ ಹಾಕಿ. ಜಾಸ್ತಿ ಚಿಕನ್ನ ಮಾಡೋಕ್ಕೆ ಹೋಗಬೇಡಿ. ಇದು ಅಷ್ಟು ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ಮಾಲ್ ಕ್ವಾಂಟಿಟಿಲಿ ಬೇಗ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿದ್ದೀನಿ. ಇದಾದಮೇಲೆ ನಾನು 4 ಹಸಿಮೆಣಸಿನ್ಕಾಯಿಗಳು ಕಟ್ ಮಾಡಿರೋದನ್ನ ಹಾಕ್ಕೊಳ್ತೀನಿ. ಕರಿಬೇವು ಆಪ್ಷನಲ್, ನೆನ್ಪಿಟ್ಕೊಳ್ಳಿ, ಬೇಕಾದರೆ ಹಾಕಿ, ಇಲ್ಲಾಂದರೆ ಇಲ್ಲ. ಇವನ್ ಕೊತ್ತಂಬರಿ ಕೂಡ ಆಪ್ಷನಲ್. ಸೊ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ ಹಸಿಮೆಣಸಿನ್ಕಾಯಿ ಹಾಗೆ ಇಟ್ಕೊಳ್ಳಿ, ನಾನು ಹೇಳ್ತೀನಿ ಯಾವಾಗ ಹಾಕಬೇಕಂತ. ಇದಾದಮೇಲೆ ನೀವು ಚಿಕನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿರ್ತೀರಲ್ವಾ, ಒಂದು 1/2 kg ಚಿಕನ್ ನಾನು ಇವತ್ತು ತೋರಿಸ್ತಾ ಇರೋದು ಬ್ಯಾಚುಲರ್ಸ್ಗೋಸ್ಕರ ಬೇಗ ಮಾಡ್ಕೊಳ್ಳೋಕ್ಕೆ. ಯಾರು ಬೇಕಾದರೂ ಮಾಡ್ಕೋಬೋದು ಮನೇಲಿ, ಯಾರಾದರೂ ತಿನ್ನು ನೋಡಿ. ತುಂಬಾ ಒಳ್ಳೆ ಸ್ಟಾರ್ಟರ್, ಬೇಗನೆ ಪ್ರಿಪೇರ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತೀರಾ. ಇದಾದಮೇಲೆ ಸ್ವಲ್ಪ ಇದನ್ನು ಬಿಟ್ಬಿಡಬೇಕು, ಹಾಗೆ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಮುಚ್ಚಿಡಿ. ಸೊ ಚೆನ್ನಾಗಿ ಅದು ಬಾಯ್ಲ್ ಆಗಲಿ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನೋಡಿ ಈ ರೀತಿ ಆಗಿರುತ್ತೆ. ಓಪನ್ ಆದಮೇಲೆ ವಾಟ್ರೆಲ್ಲ ಸ್ವಲ್ಪ ಹಾಗೆ ವೆಪ್ರೈಸ್ ಆಗ್ತಾ ಇರುತ್ತೆ. ಈ ಟೈಮ್ನಲ್ಲಿ ನೀವೇನು ಮಾಡಬೇಕು, ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಬೇಕು, ಅಂದರೆ ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಇದಾದಮೇಲೆ ನೀವೇನು ಮಾಡಬೇಕು, ಮೇನ್ ಇಂಗ್ರೀಡಿಯೆಂಟ್ ಏನಿದಕ್ಕೆ, ಹಾಲು. 1/2 ಲೀಟ್ರ್ ಹಾಲನ್ನು ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಡಿ. 1/2 kg ಚಿಕನ್ಗೆ 1/2 ಲೀಟ್ರ್ ಹಾಲು, 1 kg ಚಿಕನ್ ಆದರೂ 1/2 ಲೀಟ್ರ್ ಹಾಲು, ಯಾಕಂದರೆ ಉಪ್ಪು ಬಂದುಬಿಡುತ್ತೆ. ಅದಕ್ಕೋಸ್ಕರ ಬೆಟರ್ 1/2 ಲೀಟ್ರ್ ಹಾಲಿಗೆ 1/2 kg ಚಿಕನ್ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಈ ರೀತಿ ಕಲಿಸ್ಬಿಟ್ಟು ಬಿಟ್ಬಿಡಿ. ಅದು ಉಕ್ಕು ಬರುತ್ತೆ. ಸೊ ಈ ಟೈಮಲ್ಲಿ ನೀವು ಫ್ಲೇಮ್ನ ಮೀಡಿಯಮ್ ಮಾಡ್ಕೊಳ್ಳಿ ಆದಷ್ಟು. ಇದಕ್ಕೆ ಮೆಣಸಿನ್ಕಾಯಿ ಹಾಕಬೇಕು, ಮಿಕ್ಕಿದ್ದು ಇನ್ನೊಂದು 3-4 ಮಿಕ್ಕಿರುತ್ತಲ್ಲ, ಆ ಮೆಣಸಿನ್ಕಾಯಿನ ಹಾಕಬೇಕು. ನಿಮಗೆ ಖಾರಕ್ಕೆ ತಕ್ಕನಾಗ ಹಾಕ್ಕೊಳ್ಳಿ. 1/2 kgಗೆ 6ರಿಂದ 7 ಮೆಣಸಿನ್ಕಾಯಿ ಪರ್ಫೆಕ್ಟ್ ಆಗುತ್ತೆ. ನೋಡಿ ಈ ರೀತಿ ಉಕ್ಕು ಬರುತ್ತೆ. ಸೊ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರು. ಸೊ ಆವಾಗ ನೀವು ಇದನ್ನು ಈ ಥರ ತಿರುಗಿಸ್ತಾ ಇದ್ದರೆ ಅದು ಬೇಗ ವೆಪ್ರೈಸ್ ಆಗುತ್ತೆ. ಹಾಲೆಲ್ಲ ವೆಪ್ರೈಸ್ ಆಗಬೇಕು. ನೆಕ್ಸ್ಟ್ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ ತಕ್ಷಣ ಇದಕ್ಕೆ ರುಚಿ ಹಿಡಿಯುತ್ತೆ. ಸೊ ಈ ಟೈಮ್ನಲ್ಲೇ ಉಪ್ಪು ಹಾಕ್ಕೋಬೇಕು ನೀವು, ಹಾಲು ಹಾಕಿದ್ಮೇಲೆ. ಸೊ ಇದನ್ನು ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ಇದು ವೇಪ್ರೈಸ್ ಆಗಿ, ಅಂದರೆ ಹಾವಿಯಾಗಿ ಹೋಗುತ್ತೆ ಲಿಕ್ವಿಡ್ ಎಲ್ಲ. ಇದು ಬರೀ ಬ್ಯಾಚುಲರ್ಸ್ ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಸ್ಕೂಲಿಂದ ಬಂದಾಗ ಬೇಗನೆ ಮಾಡಿಕೊಡುವಂತಹ ಡಿಶ್, ಮತ್ತು ಒಳ್ಳೆ ಪ್ರೋಟೀನ್ ಇರುವ ಡಿಶ್. ಹಾಲಿದೆ ಮತ್ತು ಚಿಕನ್ ಇದೆ, ಸೊ ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಟ್ರೈ ಮಾಡ್ತೀರಾ ಅಂತ ನನಗೆ ಗೊತ್ತು, ಮಾಡಿ. ಇದಾದಮೇಲೆ ಇಂಥ ಟೈಮ್ನಲ್ಲಿ ಅದು ಕುದಿ ಬರ್ತಾ ಇರುತ್ತೆ ನೋಡಿ, ಆ ಒಂದು ಟೈಮ್ನಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಹುಕ್ ಬರೋ ಟೈಮಲ್ಲಿ ಸ್ವಲ್ಪ ಒಂದು ನಿಂಬೆಹಣ್ಣು ನೀವೇನು ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಹಿಂಡಬೇಕು. ಸೊ ಈ ರೀತಿ ಹಿಂಡ ಮೇಲೆ ನಿಮಗೆ ಹಾಲು ಒಡೆಯೋದು ಕಾಣಿಸ್ತಾ ಬರುತ್ತೆ, ಲೈಕ್ ಪನ್ನೀರ್. ನೀವು ಪನ್ನೀರು ಹಾಗೆ ಅಲ್ವಾ ಮಾಡೋದು, ಹಾಲನ್ನ ಒಡೆದು ಹಾಕೋದು ಅಂದರೆ ನಿಂಬೆಹಣ್ಣಲ್ಲಿ. ಸೊ ಆ ರೀತಿ ಇದು ಕೂಡ ಒಂದು ಪ್ರಾಸೆಸ್. ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ, ಹಾಲು ಒಡೆದು ಕ್ಲೀನಾಗಿ ಚಿಕನ್ ಮೇಲೆ ಅದು ಕೋಟಿಂಗ್ ಆಗುತ್ತೆ. ಅದೇ ಒಳ್ಳೆ ಟೇಸ್ಟ್. ಈ ಟೈಮಲ್ಲಿ ನೀವು ಬೇಕಾದ್ರೆ 1 ಸ್ಪೂನ್ ಟೇಸ್ಟ್ ಮಾಡಿ ನೋಡಿ, ಸಖತ್ ಒಳ್ಳೆ ಸೂಪ್ ಥರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಮತ್ತು ಚಿಕನ್, ಹಾಲು ಇಷ್ಟಿದ್ರೆ ನೀವು ಬೇಗ ಮಾಡ್ಬೋದು. ಅದಕ್ಕೆ ಒಂದು ನಿಂಬೆಹಣ್ಣು ಬೇಕೇ ಬೇಕು. ಕೊತ್ತಂಬರಿ ಕರಿಬೇವಂತೂ ನಿಮ್ಮ ಆಪ್ಷನಲ್, ಮತ್ತೆ ಹೇಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಹಿಂಗೋದ್ಮೇಲೆ ಹಾಲಿನ ಅಂಶಗಳು ಚಿಕನ್ ಮೇಲೆ ಕೋಟಿಂಗ್ ಆಗೋದು. ಸೊ ಅದಕ್ಕೋಸ್ಕರ ನೀವು ವೇಪ್ರೈಸ್ ಮಾಡಬೇಕು. ಸೊ ಇದು ಈ ರೀತಿ ವೇಪ್ರೈಸ್ ಆಗಕ್ಕೆ ಬಿಡಬೇಕಾಗತ್ತೆ. ವೇಪ್ರೈಸ್ ಆದಮೇಲೆ ಸೊ ಹಾಲು ಹಿಂಗೋದ್ಮೇಲೆ ಕಂಪ್ಲೀಟಾಗಿ ಫ್ರೈ ಆಗುತ್ತೆ ನೋಡಿ. ಇಲ್ಲೇ ನೀವೇನಾದರೂ ಸ್ಟಾಪ್ ಮಾಡೋಂಗಿದ್ರೆ ಮಾಡ್ಕೋಬೋದು. ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಡ ಬರೀ ಹಾಗೆ ಸ್ಟಾರ್ಟರ್ಸ್ ಆಗಿ ತಿಂತೀವಿ ಅಂದರೆ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ರೆಡಿ ಟು ಸರ್ವ್. ಈ ಟೈಮಲ್ಲಿ ನೀವು ಕೊತ್ತಂಬರಿಯನ್ನು ಹಾಗೆ ಉದುರಿಸ್ಬಿಡಿ. ಸೊ ಇಟ್ ಈಸ್ ರೆಡಿ ಟು ಸರ್ವ್. ಬಿಸಿ ಮಿಲ್ಕ್ ಚಿಕನ್ ತುಂಬಾ ಈಸಿಯಾಗಿ ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ತುಂಬ ಬೇಗ ಮಾಡ್ಕೋಬೋದು ನೋಡಿ. ಈ ರೀತಿ ಆಗಿರುತ್ತೆ. ನೀವು ತಿಂದು ನೋಡಿ, ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಮಾಡ್ತೀರಾ. ಇನ್ನು ಇದರ ಕಂಪ್ಲೀಟ್ ಕ್ರೆಡಿಟ್ಸ್ ಬಂದು ನನ್ನ ಬ್ರದರ್ಗೆ ಹೋಗಬೇಕು, ನನ್ನ ಕಸಿನ್ ಬ್ರದರ್ಗೆ, ಸುನಾದ್ ಅಂತ. ಸೊ ಅವರು BGS ಅಲ್ಲಿ ಲೆಕ್ಚರರ್ ಆಗಿದ್ದಾರೆ. ನಂಗೆ ತುಂಬಾ ಇಷ್ಟ. ಇದು ಒಂದು ಒಳ್ಳೆ ಡಿಶ್ ಅಂತ ಹೇಳ್ಬೋದು. ಬೇಗನೆ ಪ್ರಿಪೇರ್ ಆಗುತ್ತೆ. ನನ್ನ ಮನೇಲಿ ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಎಲ್ರಿಗೂ ತುಂಬಾ ಇಷ್ಟ. ಖಂಡಿತವಾಗ್ಲೂ ನಾನು ಬೇಡ ಅಂದರೂ ನೀವೇ ಕಮೆಂಟ್ ಹಾಕ್ತೀರಾ. ಸೊ ಈ ಸಂಡೇ ಸ್ಪೆಷಲ್ ಆಗಿರಬೇಕು, ಒಳ್ಳೆ ಪಾರ್ಟಿಗೆ ಒಳ್ಳೆ ಡಿಶ್ ಬೇಕು ಅಂದರೆ ಖಂಡಿತ ಟ್ರೈ ಮಾಡಿ. ಸ್ಪೆಷಲಿ ಬ್ಯಾಚುಲರ್ಸ್ ಡಿಶ್ ಇದು, ಮರಿಬೇಡಿ. ಫ್ಯಾಮ್ಲಿಗೂ ನಡೆಯುತ್ತೆ. ಸೊ ಬೇಗ ತಿನ್ನಿ, ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.